ಈಗ ಅಂಬರ್ಗುಡ್ಡದು ಸೌಂದರ್ಯ ನೋಡಿದ್ದಾರೆ. ಬಟ್ ಇಲ್ಲಿ ಕರಾಳ ಸತ್ಯ ಏನಾಗಿದೆ ಅಂದರೆ, ಆ್ಯಕ್ಚುಲಿ ಈ ಗುಂಡಿ ಎಲ್ಲ ಇದೆಯಲ್ಲ, ಗುಂಡಿ ಎಲ್ಲ ಬಂದ್ಬಿಟ್ಟು ಇಲ್ಲಿ 2002ರಲ್ಲಿ 2002 ಇಸ್ವಿ ಅಲ್ವಾ, 2002ನೇ ಇಸ್ವಿಯಿಂದ ಸ್ಟಾರ್ಟ್ ಮಾಡಿದ್ದಾರೆ ಮೈನಿಂಗ್. 2 ವರ್ಷ ಎಷ್ಟು ಇಲ್ಲಿ ಐರನ್ ಓರ್ ಕಂಟೆಂಟ್ ಜಾಸ್ತಿ ಇದೆ ಅಂತ. ಆಲ್ಮೋಸ್ಟ್ ಎಲ್ಲದೂ ಅಷ್ಟೇ, ಇಲ್ಲಿ ಎಲ್ಲ ತೆಗೆದಿದ್ದಾರೆ. ಆಲ್ಮೋಸ್ಟ್ 1.5 ರಿಂದ 2 ವರ್ಷ ಮೈನಿಂಗ್ ಮಾಡಿದ್ದಾರೆ. ಅವರಿಗೆ ಇಲ್ಲಿ ಜಾಸ್ತಿ ಇದು ಐರನ್ ಓರ್ ಕಂಟೆಂಟ್ ಜಾಸ್ತಿ ಇದೆ ಅಂತೆ. ಈಗ ಇದರಲ್ಲಿ ಬಳ್ಳಾರಲ್ಲಿ ಏನು ಐರನ್ ಓರ್ ಕಂಟೆಂಟ್ ಇದು ಸಿಗುತ್ತೆ, ಅದೇ ರೀತಿಯೇ ಕಾಂಪೋಸಿಷನ್ ಇಲ್ಲಿ ತುಂಬ ರಿಚ್ ಇದೆ ಅಂತೆ. ಹಾಗಾಗಿ 2 ವರ್ಷ ಮೈನಿಂಗ್ ಮಾಡಿದ್ದಾರೆ. ಕಡೆ ಇಲ್ಲಿ ಸ್ಥಳೀಯರೆಲ್ಲ ವಿರೋಧ ಮಾಡಿ ಕಡೆ ಮೈನಿಂಗ್ನ ಸ್ಟಾಪ್ ಮಾಡಿದ್ದಾರೆ. ಈಗ ಮತ್ತೆ ಅವರು ಹೈಕೋರ್ಟಲ್ಲಿ ಕೇಸ್ ಹಾಕಿ ಅನ್ನಿಸ್ಕೆ ಅದು ಹೈಕೋರ್ಟ್ ಕೇಸ್ ಏನಾಯ್ತು, ಅವ್ರ ಪರವಾಗಿ ಆಯ್ತಲ್ಲ. 1,88,000 ಮೆಟ್ರಿಕ್ ಟನ್ನು ಐರನ್ ಓರ್ ಕೊಡಬೇಕಂತ. ಆಲ್ಮೋಸ್ಟು ಇವರು ತೋರಿಸೋ ಪ್ರಕಾರ ಆರ್ಡ್ರ್ ಕ್ರಾಪಿನ್ನು ಇದೆ ಅಂತೆ. ನೀನು 2005ರಿಂದ ಸ್ಟಾರ್ಟ್ ಆಗಿದ್ದು. ಈಗ ಅವರು ಅದು ಸಾಕಾಗಲ್ಲ ಅಂತ ಹೇಳಿ ಎಷ್ಟನ್ನು ಇವರೇ 1,88,328 ಟನ್. ಅಷ್ಟು ಟನ್ನು ಅವರಿಗೆ ಬೇಕಂತೆ. ಅದು ಸಾಕಾಗಿಲ್ಲ ಅಂತ ಈಗ ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ. ಈಗ ಮೊನ್ನೆ ಅಷ್ಟೇ, ಈಗ ಇದು ತೋರಿಸ್ತೀನಿ ನೋಡಿ. ಈಗ ಮೊನ್ನೆ ಈಗ ಐರನ್ ಕಂಟೆಂಟು ಎಷ್ಟಿದೆ ಅಂತ ಕ್ವಾಲಿಟಿ ಚೆಕ್ ಮಾಡೋಕ್ಕೆ ಇಲ್ಲಿ ಅಷ್ಟೇ, ಇಲ್ಲಿ ಸ್ಯಾಂಪಲ್ ತೊಗೊಂಡು ಹೋಗಿದ್ದಾರೆ, ಈ ಪ್ಲೇಸಲ್ಲೂ ತೊಗೊಂಡು ಹೋಗಿದ್ದಾರೆ, ಹಾಗೆ ತುಂಬ ಕಡೆ ತೊಗೊಂಡು ಹೋಗಿದ್ದಾರೆ ಎಷ್ಟು ಕ್ವಾಂಟಿಟಿ ಬೇಕಂತ. ಈಗ ಎಲ್ಲದು ನಮ್ಮ ಮಲೆನಾಡು ರೀಜನ್ ಬಂದ್ಬಿಟ್ಟು ಎಲ್ಲ ವೆಸ್ಟರ್ನ್ ಘಾಟ್ಸ್ಗಳಿದೆ. ನಾವು ಹೀಗೆ ಎಲ್ಲದು ಮೈನಿಂಗ್ ಮಾಡೋದು ಬೇರೆಯವರಿಗೆಲ್ಲ ನಾವು ಕೊಡೋದಾದರೆ ಈ ವೆಸ್ಟರ್ನ್ ಘಾಟ್ಸು ನಮಗೆ ಇರೋದೇ ಇಲ್ಲ. ಸೊ ಇದಕ್ಕೆ ಸರ್ಕಾರ ಏನು ತೀರ್ಮಾನ ಕೊಡುತ್ತೆ, ನಮ್ಮವರು ಏನು ಹೋರಾಟ ಮಾಡ್ತಾರೆ ನೋಡಬೇಕಾಗಿದೆ. ಅದೇ ವಿಡಿಯೋದಲ್ಲಿ ಮಿಡ್ಲಲ್ಲಿ ಹೇಳಿದ್ನಲ್ಲ, 1,88,328 ಮೆಟ್ರಿಕ್ ಟನ್ನು ಹೈಕೋರ್ಟೇನ ಆರ್ಡ್ರ್ ಮಾಡಿದೆ ಇವರಿಗೆ ಅಂತ. ಅದರದ್ದು ಇದ್ರ ಡಾಕ್ಯುಮೆಂಟ್ ಇದು.